ನಮ್ಮ ಪಾಪಗಳನ್ನು ಕಳೆದುಕೊಳ್ಳುವುದಕ್ಕೆ ಭಗವಂತನ ನಾಮವನ್ನು ಭಕ್ತಿಯಿಂದ ಹೇಳುವುದು ಒಂದು ಮಾರ್ಗ. ಯಾಕೆ ಅಂತಂದರೆ ಎಲ್ಲವರಿಗೂ ಶಾಸ್ತ್ರದಲ್ಲಿ ಹೇಳಿರತಕ್ಕಂತಹ ಆ ವಿಧಿಗಳನ್ನೆಲ್ಲ ನಡೆಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಶಾಸ್ತ್ರದಲ್ಲಿ ಬಹಳ ವಿಧಾನಗಳು ಹೇಳಿದೆ, ಅದನ್ನೆಲ್ಲ ಮಾಡಲಿಕ್ಕೆ ಯಾರಿಗೂ ಆಗುವುದಿಲ್ಲ. ಶಕ್ತಿ, ಸಮಯ, ಅದಕ್ಕೆ ತಕ್ಕಂತಹ ಸಹಕಾರಿಗಳು ಯಾವುದೂ ಸಿಕ್ಕುವುದಿಲ್ಲ. ಅದಕ್ಕೆ ಏನು ಹೇಳಿದ್ದಾರೆ ಅಂತಂದರೆ, ಬೇರೆ ಇನ್ನು ಏನನ್ನು ಮಾಡಲಿಕ್ಕೆ ನಿಂಗೆ ಆಗದೇ ಇರಲಿ, ಭಗವಂತನ ನಾಮೋಚ್ಚಾರಣೆಯನ್ನು ಶ್ರದ್ಧೆಯಿಂದ ಮಾಡು. ಮಹಾಭಾರತದಲ್ಲಿ ಧರ್ಮರಾಜ ಭೀಷ್ಮರನ್ನು ಕೇಳ್ತಾನೆ, ಎಲ್ಲ ಧರ್ಮಗಳಲ್ಲೂ ಮಿಗಿಲಾದ ಧರ್ಮ ಅಂತ ನಿಮಗೇನು ಅನ್ನಿಸ್ತದೆ? ಕೋ ಧರ್ಮ ಸರ್ವಧರ್ಮಾಣಾಂ ಭವತಃ ಪರಮೋ ಮತಃ, ನಿಮಗೇನು ಅನ್ನಿಸ್ತದೆ ಹೇಳ್ರಿ ಅಂತ. ಅದಕ್ಕೆ ಭೀಷ್ಮರು ಹೇಳಿದ್ದು, ಏಷಮೇ ಸರ್ವಧರ್ಮಾಣಾಂ ಧರ್ಮಃ ಅಧಿಕತಮೋ ಮತಃ ಯದ್ಭಕ್ತಿಯ ಪುಂಡರೀಕಾಕ್ಷಂ ಸ್ತವೈರರ್ಚೇನ್ ನರಃ ಸದಾ. ಎಲ್ಲ ಧರ್ಮಗಳಿಗಿಂತಲೂ ಇದು ಬಹಳ ವಿಶೇಷವಾದ ಧರ್ಮ ಅಂತ ನನಗೆ ಅನ್ನಿಸ್ತಿದೆ ಕಣಯ್ಯ. ಏನು ಅಂತಂದರೆ ಭಗವಂತನನ್ನು ಭಕ್ತಿಯಿಂದ ಭಜಿಸುವುದು. ವಿಷ್ಣು ಸಹಸ್ರನಾಮಗಳಿಗೆ ಶಂಕರಾಚಾರ್ಯರು ಭಾಷ್ಯ ಬರೆದಿದ್ದಾರೆ. ಅವರು ಆ ಜಾಗದಲ್ಲಿ ಬರೀತಾರೆ, ಯಾಕೆ ಭೀಷ್ಮ ಪಿತಾಮಹರು ಆ ಮಾತು ಹೇಳಿದರು? ಎಲ್ಲ ಧರ್ಮಗಳಿಗಿಂತಲೂ ಇದೇ ಬಹಳ ಶ್ರೇಷ್ಠ ಅಂತ ನನಗನ್ನಿಸ್ತಿದೆ ಅಂತ ಯಾಕೆ ಹೇಳಿದರು ಭೀಷ್ಮರು ಅಂತಂದರೆ, ಇದು ಎಲ್ಲರಿಗೂ ಸಾಧ್ಯವಾಗತಕ್ಕಂಥದ್ದು. ಬೇರೆ ಯಾವುದೋ ಹೇಳಿದರೆ ಎಲ್ಲರಿಗೂ ಸಾಧ್ಯವಾಗುವಂಥದ್ದಲ್ಲ. ಆದರೆ ಈ ಭಗವನ್ನಾಮವನ್ನು ಹೇಳುವುದು ಅಂತಂದು ಪ್ರತಿಯೊಬ್ಬರಿಗೂ ಸಾಧ್ಯವಾಗುವಂಥದ್ದಾದ್ದರಿಂದ ಇದು ಬಹಳ ವಿಶೇಷ ಅಂತ ಭೀಷ್ಮಾಚಾರ್ಯರು ಹೇಳಿದ್ದಾರೆ. ಯಾಕೆಂದರೆ ಭಗವನ್ನಾಮವನ್ನು ಹೇಳುವುದಕ್ಕೆ ಯಾರಿಗೂ ಅಸಾಧ್ಯವಲ್ಲ, ಕಷ್ಟ ಅಂತ ಏನು ಹೇಳೋಕ್ಕಾಗೋದಿಲ್ಲ, ಬಾಯಲ್ಲಿ ತಿರುಗುವುದಿಲ್ಲ ಅಂತ ಯಾರೂ ಹೇಳಲಿಕ್ಕಾಗುವುದಿಲ್ಲ. ರಾಮನಾಮ ಹೇಳುವುದಕ್ಕೆ ಏನು ಶ್ರಮ ಪಡಬೇಕು, ಶಿವನಾಮ ಹೇಳುವುದಕ್ಕೆ ಏನು ಶ್ರಮ ಪಡಬೇಕು? ಅದಕ್ಕೆ ಹಿಂದಿನವರು ಹೇಳಿದರು, ನೋಡಿ ಈ ಜನರನ್ನು ನೋಡಿದರೆ ನಮಗೆ ಬಹಳ ಆಶ್ಚರ್ಯ ಆಗುತ್ತೆ. ಕೇವಲ ಒಂದು ಭಗವನ್ನಾಮವನ್ನು ಹೇಳಿದ್ದರಿಂದ ತಮ್ಮ ಪಾಪಗಳನ್ನು ಕಳ್ಕೊಳ್ಳುವುದಕ್ಕೆ ಸಾಧ್ಯವಾಗ್ತಿರಬೇಕಾದರೆ ಇವರ ಬಾಯಲ್ಲಿ ಭಗವನ್ನಾಮ ಮಾತ್ರ ಬರುವುದಿಲ್ಲ. ಇದು ಎಂಥ ಆಶ್ಚರ್ಯ! ಅತ್ಯಂತ ಸುಲಭವಾದ ಮಾರ್ಗ ಇದ್ದರೂ ಕೂಡ ಪಾಪ ಪರಿಹಾರಕ್ಕೆ ಆ ಸುಲಭವಾದ ಮಾರ್ಗವನ್ನು ಸಹ ಇವರು ಅನುಸರಿಸುವುದಿಲ್ವಲ್ಲ. ಯಾವ್ಯಾವುದೋ ಬೇಡದ ಮಾತುಗಳನ್ನು ಹೇಳ್ತಾನೆ ಕಾಲ ಕಳೀತಾರಲ್ಲ. ನಮಃ ಶಿವಾಯ ಮಂತ್ರೋಯಂ ವಾಗೇಶಾವಶವರ್ತಿನಿ ಅಹೋ ಮೋಹಸ್ಯ ಮಾಹಾತ್ಮ್ಯಂ ನರಕಂ ಯೇನ ಪಶ್ಯತಿ. ಇದು ಎಂತಹ ಮೂರ್ಖತನ, ಎಂಥ ಅವಿವೇಕ, ಎಂಥ ಮೌಢ್ಯ, ಎಂಥ ಜಾಡ್ಯ! ಅತ್ಯಂತ ಸುಲಭವಾಗಿ ಪಾಪ ಪರಿಹಾರಕ್ಕೆ ಮಾರ್ಗ ಇದ್ದರೂ ಕೂಡ ಅದನ್ನು ಬಿಟ್ಟು ತಮ್ಮ ಅಮೂಲ್ಯವಾದ ಸಮಯವನ್ನು ವ್ಯರ್ಥವಾದ ಮಾತುಗಳನ್ನು ಆಡುವುದರಲ್ಲಿಯೇ ಕಳೀತಾ ಇದ್ದಾರಲ್ಲ.